ಸರ್, ಇವತ್ತು ರಾಜ್ಯ ಸರ್ಕಾರ ತನ್ನ ಬಜೆಟ್ನ ಮಂಡನೆ ಮಾಡಿದೆ. 2024-25 ಬಜೆಟ್. ಇದ್ರ ಬಗ್ಗೆ ತಾವು ನೋಡಿದ ಬಜೆಟ್ ಬುಕ್ಕನ್ನು ನೋಡಿ ರೈತರಿಗೆ ನಾವು ಏನು ಸಹಾಯ ಹಸ್ತವನ್ನು ಮಾಡಬೇಕಾಗಿತ್ತು. ಈ ಬರದ ಪರಿಸ್ಥಿತಿಯಲ್ಲಿ ಸುಮಾರು 20 ತಾಲೂಕುಗಳಿಗಿಂತ ಹೆಚ್ಚು ಬರ ಇದೆ. ಆ ಬರ ಇರೋವಂಥ ರೈತರನ್ನು ನಾವು ಹುರಿದುಂಬಿಸಲು ಅವರಿಗೆ ಸಾಲವನ್ನು ಕೊಡುವಂಥದ್ದು ಇರ್ಬೋದು, ಅವರ ಬೆಳೆಗಳಿಗೆ ನಾವು ನೆರವನ್ನು ಕೊಡುವಂಥದ್ದು, ಇವೆಲ್ಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಇವರು ಕೇವಲ ಕೇಂದ್ರ ಸರ್ಕಾರವನ್ನು ದೂಷಿಸುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಮ್ಮದು ಅಂತ ಹೇಳ್ಕೊಳ್ಳೋವಂಥದ್ದು, ಅದ್ರ ಜೊತೆಗೆ ರಾಜ್ಯದಲ್ಲಿ ಏನು ಅವರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ, ಇಡೀ ಬೆಂಗಳೂರಿನ ಟ್ಯಾಕ್ಸನ್ನು, ಅದನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಹಂಚೋದ್ರಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಮತ್ತು ಬೆಂಗಳೂರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ. ಯಾವುದೋ ಒಂದು ಗಾಳಿ ಗೋಪುರವನ್ನು ಕಟ್ತೇವೆ ಅನ್ನೋದನ್ನು ಬಿಟ್ಟರೆ, ಮತ್ತು ನಮ್ಮ ಹೆಬ್ಬಾಳ ಹತ್ರ ಒಂದು ಟನಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಿಟ್ಟರೆ ಇನ್ನು ಯಾವುದೂ ಕೂಡ ಈ ಒಂದು ಬಡ್ಜೆಟಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇವರು ಗ್ಯಾರಂಟಿಗಳನ್ನು ಮತ್ತೊಮ್ಮೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಈ ಒಂದು ಬಡ್ಜೆಟನ್ನು ಮಾಡ್ತಾಯಿದ್ದಾರೆ. ಇದು ಬೋಗಸ್ ಬಡ್ಜೆಟ್. ಎಲ್ಲೂ ಕೂಡ ಯಾರಿಗೂ ಕೂಡ ನೆರವಾಗದೇ ಇರೋವಂಥ ಬಡ್ಜೆಟ್ಟು. ಜನಸಾಮಾನ್ಯರಿಗೆ ನಿಜವಾಗ್ಲೂ ಈ ಬಡ್ಜೆಟಿಂದ ನಿರಾಸೆ ಆಗುತ್ತೆ ಅಂತ ನಾನು ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.